ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಜೆ ಟೆಕ್ ಲೈಫ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಬ್ರದರ್ ಡಬಲ್ ನೀಡ್ಲ್ ಮಿಷಿನ್ ಬಗ್ಗೆ ಸಂಪೂರ್ಣ ಮಾಹಿತಿ ಅಂದರೆ ಎ ಟು ಜೆಡ್ ಪಿನ್ ಟು ಪಿನ್ ಡೀಟೇಲ್ಸ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಇದು ಒಂದೇ ವಿಡಿಯೋ ಅಂತ ನಾನು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಇದು ತುಂಬ ಲೆಂತ್ ಆಗೋ ಕಾರಣ. ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆಗಬಹುದು. ಬಟ್ ನಾರ್ಮಲಾಗಿ ಪಾರ್ಟ್ 1, ಪಾರ್ಟ್ 2 ಅಲ್ಲೇ ನಾನು ಕವರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಸ್ನೇಹಿತರೆ. ಏನಕ್ಕೆ ಇದು ಎ ಟು ಜೆಡ್ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರ್ಸೋಕ್ಕೆ ನಾನು ಹೋಗ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರಿ. ಮತ್ತು ಈ ಡಬಲ್ ನೀಡ್ಲ್ ಎಸ್ಪೆಷಲಿ ಏನಂದರೆ ಹೊಸದಾಗಿ ಕಲಿಯೋಂಥವ್ರಿಗೆ ತುಂಬ ಬ್ಯೂಟಿಫುಲ್ ವಿಡಿಯೋ ಸ್ನೇಹಿತರೆ. ನಾನು ಮೊದಲಿಂದ ಹೇಳ್ತಾ ಇರೋದು ಏನಕ್ಕೆ ಪ್ರತಿಯೊಂದು ಪಾಯಿಂಟು ನಾನು ಉಕ್ ಸೆಟ್ ಟೈಮಿಂಗು, ಫೀಡಿಂಗ್ ಟೈಮಿಂಗ್ ಆಗಿರ್ಬೋದು. ಆಮೇಲೆ ಮೇಜರಾಗಿ ಇದರಲ್ಲಿ ನಮಗೆ ಏನು ಪ್ರಾಬ್ಲಮ್ ಅಂತಿತ್ತು ಅಂದರೆ ನೀಡ್ಲ್ ಬಾರ್ ಡ್ಯಾಮೇಜ್ ಆಗಿತ್ತು. ಎಸ್ಪೆಷಲಿ ಸ್ಪ್ಲಿಟ್ ಬಾರ್ ಡಬಲ್ ನೀಡ್ಲ್ ಸ್ನೇಹಿತರೆ. ಈ ನೀಡ್ಲ್ ಬಾರ್ನ ಯಾವ ರೀತಿ ಚೇಂಜ್ ಮಾಡೋದು, ಅದೇ ಹೇಳಿದ್ನಲ್ಲ, ಹೊಸಬ್ರಿಗೆ ಈ ಒಂದು ವಿಡಿಯೋ ನೋಡಿದ್ರೆ ಸಂಪೂರ್ಣ ಪವರ್ ಪ್ಯಾಕ್ ಥರ ನಿಮಗೆ ಕಂಪ್ಲೀಟ್ ಡೀಟೇಲ್ಸು ಈ ಡಬಲ್ ನೀಡ್ಲ್ ಮಿಷಿನ್ದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಿಕ್ಕೋಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಆಮೇಲೆ ಇದು ನೆಕ್ಸ್ಟ್ ಕಂಟಿನ್ಯೂ ಪಾರ್ಟನ್ನು ಸಹ ಅದನ್ನೇ ನೀವು ಅದೇ ರೀತಿ ಮುಂದುವರಿಸಿ, ಯಾವುದೇ ಕಾರಣ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದೇ ನಾನು ಹೇಳ್ತಾ ಇರೋದು ಕಂಪ್ಲೀಟ್ ಉಕ್ ಸೆಟ್ ಟೈಮಿಂಗ್, ಫೀಡಿಂಗ್ ಟೈಮಿಂಗು, ನೀಡ್ಲ್ ಬಾರ್ ಚೇಂಜ್ ಹಿಡಿದು ಆ ಕಂಪ್ಲೀಟ್ ಇದರಲ್ಲಿ ಏನೇನು ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನಿರುತ್ತೆ ಪ್ರತಿಯೊಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಎಂಡ್ವರೆಗೂ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಈ ಒಂದು ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಏನಕ್ಕೆ ಅಂತೀರಾ, ನಾವು ಮಾಡ್ತಕ್ಕಂಥ ಹೊಸ ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಸಿಗುತ್ತೆ. ಆ ನೋಟಿಫಿಕೇಷನ್ ನಿಮ್ಗೆ ಸಿಗಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಸಿಂಪಲ್ಲು ಸ್ನೇಹಿತರೆ, ನೀವು ನೋಟಿಫಿಕೇಷನ್ ಒಂದು ಬೆಲ್ ಐಕಾನ್ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಿ ಆಲ್ ಅಂತೇಳಿ ನೋಟಿಫಿಕೇಷನ್ ಸೆಟ್ ಮಾಡಿಕೊಂಡ್ರೆ ನಾವು ಮಾಡ್ತಕ್ಕಂಥ ಈ ರೀತಿ ಹೊಸ ಎಕ್ಸ್ಪೆರಿಮೆಂಟ್ ವೀಡಿಯೋಸು ಮತ್ತು ಟೆಕ್ನಿಕಲ್ ವೀಡಿಯೋಸ್ ಎಲ್ಲ ನಿಮಗೆ ಫಸ್ಟ್ ನೋಡೋಕ್ಕೆ ಸಿಗುತ್ತೆ. ಸೊ ಹಾಗೆ ಫೇಸ್ಬುಕ್ಕಲ್ಲಿ ಯಾರಾದರೂ ಇನ್ ಕೇಸ್ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದರೆ ಅವರು ಸಹ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನ ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಸೊ ಇನ್ನು ನಾವು ಬನ್ನಿ ವಿಡಿಯೋನ ನೋಡೋಣ ಸ್ನೇಹಿತರೆ. ಇನ್ನು ವಿಡಿಯೋದ ಬಗ್ಗೆ ನೋಡೋದಾದರೆ ಸ್ನೇಹಿತರೆ, ಆಲ್ರೆಡಿ ನಾನು ಮಿಷಿನು ತೊಗೊಂಡಿದ್ದೀನಿ ಡಬಲ್ ನೀಡ್ಲು. ಇದು ತುಂಬ ಓಲ್ಡ್ ಮಾಡಲ್ಸೆ. ಸೊ ಎಲ್ಲ ಬ್ರದರ್ ಡಬಲ್ ನೀಡ್ಲು ಓಲ್ಡ್ ಆಗಲಿ ನ್ಯೂ ಆಗಲಿ, ಸೊ ಸ್ಪ್ಲಿಟ್ ಬಾರ್ ಅಂದರೆ ಒಂದೇ ಸೇಮ್ ಟೆಕ್ನಿಕಲ್ ಪಾಯಿಂಟ್ಸ್ ಎಲ್ಲ ಒಂದೇ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. ಸೊ ನಿಮಗೆ ಈ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಇದರಲ್ಲಿ ನಿಮಗೆ ನೀಡ್ಲ್ ಬಾರ್ ಡ್ಯಾಮೇಜ್ ಆಗಿದೆ. ಸೊ ಆ ನೀಡ್ಲ್ ಬಾರ್ನ ಯಾವ ರೀತಿ ರಿಮೂವ್ ಮಾಡೋದು, ಯಾವ ರೀತಿ ಫಿಕ್ಸ್ ಮಾಡೋದು ಅಂತೇಳಿ ಕಂಪ್ಲೀಟ್ ಪ್ರೋಸೆಸ್ಸು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತುಂಬ ಈಸಿ ಮೆಥಡಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸು ಸಹ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಆವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ನಾವು ಇವಾಗ ನೀವು ನೋಡ್ತಾ ಇದ್ರಿ, ಸೊ ಮೇಲೆ ಕೆಲವೊಂದು ಏನು ಆ ಪಾರ್ಟ್ ಆ ಶಾಫ್ಟ್ ಆಚೆ ತೆಗಿಬೇಕಿದೆ, ಯಾಕಂದರೆ ಕಂಪ್ಲೀಟ್ ಶಾಫ್ಟ್ ತೆಗೆದ್ರೇ ಬಾರ್ ಚೇಂಜ್ ಮಾಡೋಕ್ಕಾಗೋದು. ಸೊ ಹಾಗಾಗಿ ಆ ಫೇಸ್ ಕವರ್ ಆಗಿರ್ಬೋದು, ಬ್ಯಾಕ್ ಸೈಡ್ ಕವರ್ ಆಗಿರ್ಬೋದು, ಬೆಲ್ಟ್ ಕವರ್ ಆಗಿ ಪ್ರತಿಯೊಂದು ರಿಮೂವ್ ಮಾಡ್ಕೊಂಡಿದ್ದೀನಿ. ಸೊ ಆಮೇಲೆ ಈ ಟೇಕಪ್ ಲೀವದು ಆ ಸ್ಕ್ರೂಸು ಸಹ ಓಪನ್ ಮಾಡಿದ್ದೀನಿ. ಮತ್ತು ಇಲ್ಲಿ ಇನ್ಸೈಡಿಗೆ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇಲ್ಲೊಂದು ಆ ಶಾಫ್ಟ್ ರಾಡ್ಗೆ ಒಂದು 5 mm ಅಲಂಕಿ ಸ್ಕ್ರೂ ಒಂದು ಕನೆಕ್ಟಿಂಗ್ ಆಗಿರುತ್ತೆ. ಅದನ್ನು ಲೂಸ್ ಮಾಡಿಕೊಂಡು ಆ ಕಡೆಯಿಂದ ಜಸ್ಟ್ ಏನಾದರೂ ಒಂದು ರಾಡ್ ಸಹಾಯದಿಂದ ಹೊಡೆದ್ರೆ ನಿಮಗೆ ಈಸಿಯಾಗಿ ಮೂವ್ ಆಗುತ್ತೆ. ಮೂವ್ ಆಗೋದ್ಮೇಲೆ ಕೈಯಲ್ಲಿ ನೋಡಿ ಥರ ಸ್ವಲ್ಪ ಫೋರ್ಸಲ್ಲಿ ಎಳೆದ್ರೆ ಬಂದ್ಬಿಡುತ್ತೆ. ಎಲ್ಲ ಫುಲ್ ಹೊಡಿಲೇಬೇಕು ಅಂತೇನಿಲ್ಲ, ಲೈಟಾಗಿ ಫೋರ್ಸ್ ಮಾಡಿ ನೋಡಿ, ಆ ಥರ ಎಳೆದ್ರೆ ಬಂದ್ಬಿಡುತ್ತೆ. ಯಾಕಂದರೆ ಇದು ತುಂಬ ಹಳೇದಾಗಿರೋದ್ರಿಂದ ಸ್ವಲ್ಪ ಆಯಿಲ್ ಸರ್ಕ್ಯುಲೇಷನ್ ತುಂಬ ಕಡಿಮೆ ಇರೋದ್ರಿಂದ ಸ್ವಲ್ಪ ಟೈಟ್ ಇದೆ. ಆಮೇಲೆ ಅದು ನೀವು ಆಗ್ಬೇಕಾದ್ರೆ ಕ್ಲೀನ್ ಮಾಡಿ ಆಯಿಲ್ ಹಾಕಿ ಸ್ವಲ್ಪ ಗ್ರೀಸ್ ಮಾಡಿಕೊಂಡ್ರೆ ಈಸಿಯಾಗಿರುತ್ತೆ. ಸೊ ಇವಾಗ ನೀವು ನೋಡ್ಕೊಳ್ಳಿ, ಕಂಪ್ಲೀಟ್ ನಾನು ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಆ ಶಾಫ್ಟೇ ಆಚೆ ತೆಗ್ದಿದ್ದೀನಿ. ಇದು ಅಪ್ಪರ್ ಶಾಫ್ಟ್ ಅಂದರೆ ನೀಡ್ಲ್ ಬಾರ್ ಮೆಕಾನಿಸಮ್ ಅಪ್ಪರ್ ಶಾಫ್ಟು. ಸೊ ನೀವು ನೋಡ್ತಾ ಇದ್ದೀರಿ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಾನು ಜಸ್ಟ್ ಹಂಗೆ ನಿಮಗೆ ಎಂಡ್ ಮೂಮೆಂಟೆಲ್ಲ ತೋರಿಸ್ತಾ ಇದ್ದೀನಿ. ನಮಗೆ ಲೆಫ್ಟ್ ಸೈಡ್ ನೀಡ್ಲ್ ಬಾರ್ ಡ್ಯಾಮೇಜ್ ಆಗಿದೆ. ಸೊ ಯಾವುದೇ ಕಾರಣಕ್ಕೂ ನೀವು ಬಾರ್ ಏನಾನ ಇನ್ ಕೇಸ್ ಎಸ್ಪೆಷಲಿ ಸ್ಪ್ಲಿಟ್ ಬಾರು ಇದರಲ್ಲಿ ಒಂದು ಬಾರ್ ಕಟ್ಟಾಗಿದೆ ಅಂತೇಳಿ ಒಂದೇ ಬಾರ್ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದ್ರೆ ಲೋಕಲ್ ಆಗಿರಲಿ ಒರಿಜಿನಲ್ ಆಗಿರಲಿ, ಯಾಕಂದರೆ ಚೇಂಜ್ ಮಾಡ್ಬೇಕಾದ್ರೆ 2 ಬಾರ್ ಚೇಂಜ್ ಮಾಡಿ. ಏನಕ್ಕೆ ಆ ಒಂದು ಸ್ಪ್ಲಿಟ್ ಬಾರ್ ಡಿವೈಸಲ್ಲಿ ಏನಾಗಿರುತ್ತೆ, ಕೆಲವು ಟೈಮ್ ಪಾರ್ಟ್ಸ್ ಏನಾದರೂ ಲೈಟಾಗಿ ವಾರ್ನ್ ಔಟ್ ಆಗಿರ್ಬೋದು. ನೀವು ಇದಕ್ಕೆ ತಕ್ಕಂಗೆ ನೀವು ಒಂದು ಹೊಸದು ಒಂದು ಹಳೆದಾಗದಾಗ ಮತ್ತೆ ಅದು ಬಾರು ಕಳ್ಚ್ಕೊಳೋ ಸಾಧ್ಯತೆ ಇರುತ್ತೆ, ಅಂದರೆ ಸರಿಯಾಗಿ ವರ್ಕ್ ಆಗದೆ ಇರ್ಬೋದು. ಹಾಗಾಗಿ ಚೇಂಜ್ ಮಾಡಿದಾಗ 2 ಬಾರ್ ಚೇಂಜ್ ಮಾಡಿ. ಸೊ ಓಕೆನಾ, ಇದು ನಿಮ್ಮ ಮೈಂಡಿಗೆ ಇರಲಿ, ಇದು ನೀವು ಕ್ಲೀನಾಗಿ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ತೆಗಿಬೇಕು ಅಂದರೆ ನೀವು ನೋಡ್ತಾ ಇದ್ದೀನಿ, ಆ ಟಾಪಲ್ಲಿರ್ತಕ್ಕಂಥ ಲಾಕಿಂಗ್ ಏರಿಯಾದಲ್ಲಿರ್ತಕ್ಕಂಥ ಸ್ಪ್ರಿಂಗು ಮತ್ತು ಆ ಸ್ಕ್ರೂ ತೆಗೆದಿದ್ದೀನಿ. ಆವಾಗ ಏನಾಗುತ್ತೆ, ಆ ಮೇಲ್ಗಡೆ ಲಾಕ್ ಆಗಿರೋ ಈಸಿಯಾಗಿ ಪ್ರೆಸ್ ಮಾಡಿಕೊಂಡ್ರೆ ಆ ಬಾರ್ ಆಚೆ ಬರುತ್ತೆ. ಸೊ ನೀವು ಆ್ಯಸ್ ಪರ್ ವಿಡಿಯೋ ಇದನ್ನು ನೀವು ರೆಫರ್ ಮಾಡ್ಕೊಳ್ಳಿ ಸ್ನೇಹಿತರೆ, ಆರಾಮಾಗಿ ಮಾಡ್ಬೋದು, ಏನೂ ಚೇಂಜಸ್ ಇರೋದಿಲ್ಲ. ನಿಮಗೆ ಪಿನ್ ಟು ಪಿನ್ ತೋರಿಸ್ತಾ ಇದ್ದೀನಿ ನೋಡಿ. ಕಟ್ಟಾಗಿರೋದನ್ನು ತೆಗೆದು ಫಸ್ಟು, ಮತ್ತು ಅದನ್ನು ತೆಗಿಬೇಕು ಅಂದರೆ ಈ ಕಡೆ ತೆಗಿಬೇಕು ಅಂದರೆ ನೋಡಿ, ಇಲ್ಲಿ ನಮ್ಮದು ಲೆಫ್ಟ್ ರೈಟ್ ವರ್ಕ್ ಮಾಡ್ತಿರಲ್ಲ, ಆ ಪಿನ್ ಕೈಯಲ್ಲೇ ಜಸ್ಟ್ ಮೂವ್ಮೆಂಟ್ ಮಾಡಿಕೊಂಡು ಆ ಏರಿಯಾದಲ್ಲಿ ಪ್ರೆಸ್ ಮಾಡಿದಾಗ ಆ ನೀಡ್ಲ್ ಬಾರ್ ಆರಾಮಾಗಿ ಈಜಿ ಆಗಿಬಿಡುತ್ತೆ. ಆ ಲಾಕ್ ಆದಾಗ ಏನಾಗುತ್ತೆ, ಒಳಗಡೆ ಪಿನ್ ಓಪನ್ ಆಗುತ್ತೆ. ಪಿನ್ ಓಪನ್ ಆದಾಗ ಬಾರ್ ಆಚೆ ಬರುತ್ತೆ. ಆದಮೇಲೆ ಆ ಕನೆಕ್ಟಿಂಗ್ ಡಿವೈಸ್ನೇ ಆಚೆ ತೊಗೊಂಡೆ ನೋಡಿ, ಆ ಬಾರ್ ಲಾಕಿಂಗ್ ಡಿವೈಸ್ ನೋಡಿ, ಅದು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಸ್ಪ್ರಿಂಗ್ ಫಂಕ್ಷನ್ ಹೆಂಗಿದೆ ಏನೆಲ್ಲ ಪ್ರತಿಯೊಂದು ಚೆಕ್ ಮಾಡಿ. ಬಟ್
ಈ ಲಾಕಿಂಗ್ ಡಿವೈಸ್ ಚೆನ್ನಾಗಿದೆ, ಬಾರ್ ಮಾತ್ರ ಡ್ಯಾಮೇಜ್ ಆಗಿತ್ತು. ಸೊ ಹಾಗಾಗಿ ಇದನ್ನೂ ಒಂದ್ಸಲ ಚೆಕ್ ಮಾಡ್ಕೊ, ಸ್ಪ್ರಿಂಗ್ ಫಂಕ್ಷನ್ ಏನೋ ಜಾಮ್ ಆಗ್ತಾಯಿದೆ ಏನು ಅಂತೇಳಿ ಕ್ರಾಸ್ ಚೆಕ್ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದೆಲ್ಲ ಕ್ರಾಸ್ ಚೆಕ್ ಆದಮೇಲೆ ಎಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಏನಕ್ಕಂದರೆ ಹಳೆಯ ಮಿಷಿನ್ ಆಗಿರೋದ್ರಿಂದ, ಹಳೇದಾಗಿರಲಿ ಹೊಸದಾಗಿರಲಿ, ಸೊ ಮಿಷಿನ್ ನೀವು ಪಾರ್ಟ್ ಬಿಚ್ಚಿದಾಗ ಕ್ಲೀನ್ ಮಾಡಿ ಆಯಿಲ್ ಹಾಕಿದಾಗ ಸರ್ಕ್ಯುಲೇಷನ್ ಏನೋ ಚೇಂಜ್ ಮಾಡ್ತೀವಲ್ಲ ಸ್ಮೂತಾಗಿ ವರ್ಕ್ ಆಗುತ್ತೆ. ನೋಡಿ ಇದರಲ್ಲಿ ಆ ಬಾರ್ ಒಳಗಡೆ ಒಂದು ಲಾಕಿಂಗ್ ಪಿನ್ ಇದೆ ನೋಡಿ, ಅದೂ ಆಚೆ ಬಂದಿತ್ತು. ಸೊ ಅದು ಹಾಕಿದ್ರೂ ಮತ್ತೆ ಹೋಗ್ಬಿಡುತ್ತೆ ನೋಡಿ. ಅದು ನಮ್ಗೆ ಕಾಣಿಸ್ತಾ ಇದೆಯಾ, ಒಂದು ಜಸ್ಟ್ ಒಂದು ಪ್ಲೇಟ್ ಥರ ಕಾಣುತ್ತೆ ನೋಡಿ, ಸಿಂಪಲಾಗಿ ಕಾಣಿಸ್ತು ನೋಡಿ. ಅಲ್ಲಿ ಹಚ್ಚಿಲ್ಲ, ಅದಕ್ಕೆ ಲಾಕಿಂಗ್ ಒಂದು ಸ್ಮಾಲ್ ಪಿನ್ ಲಾಕ್ ಮಾಡಿರ್ತಾರೆ ಆ ಒಂದು ಲಾಕಿಂಗ್ ಡಿವೈಸ್ಗೆ, ಆ ನೀಡ್ಲು ಬಾರಲ್ಲಿ. ಬಟ್ ಅದು ಹೋಗಿದೆ. ನಾನು ಏನು ಮಾಡ್ತೀನಿ, ಕಂಪ್ಲೀಟ್ ಹೊಸ ಬಾರೇ ಹಾಕಿ ನಿಮಗೆ ತೋರಿಸ್ತೀನಿ. ಹಳೇದನ್ನೇ ಮತ್ತೆ ರಿಪೇರಿ ಮಾಡ್ಬೋದು, ಬಟ್ ಇದು ಬಾರೇ ಡ್ಯಾಮೇಜ್ ಆಗಿಬಿಟ್ಟಿದೆಯಲ್ಲ. ಸೊ ಹಾಗಾಗಿ ಅದನ್ನು ನಾನು ಆ ಲಾಕಿಂಗ್ನ ಹಾಕೋಕೆ ಹೋಗೋದಿಲ್ಲ, ಕಂಪ್ಲೀಟ್ ಹೊಸ ನೀಡ್ಲು ಬಾರ್ನೇ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ. ಈ ಲಾಕಿಂಗು ಆ ಡಿವೈಸ್ ಅಷ್ಟು ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅದು ಎಲ್ಲೆಲ್ಲಿ ಏನೇನು ಫಂಕ್ಷನ್ಸ್ ಇದೆ ಅಂತ ಹೇಳೋದು ನಾನು ಕಂಪ್ಲೀಟಾಗಿ ಕಾಣಿಸ್ತಾ ಇದೆ. ನಾನು ಮ್ಯಾಕ್ಸಿಮಮ್ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಅದಾದಮೇಲೆ ಇದರಲ್ಲಿ ಆಯಿಲ್ ಸರ್ಕ್ಯುಲೇಷನ್ ಅದೇ ಹೇಳಿದೆ ನೋಡಿ, ನಾನು ಪ್ರತಿಯೊಂದು ಏನೇ ಪಾರ್ಟ್ ಹಾಕ್ಬೇಕಾದ್ರೂ ಆಯಿಲ್ ಹಾಕ್ಕೊತಾ ಇದ್ದೀನಿ. ಮತ್ತು ಈ ಆಯಿಲ್ ವಿಗ್ಗು ಕಟ್ಟಾಗಿತ್ತು, ಸೊ ಆಯಿಲ್ ವಿಗ್ನು ಹೊಸದು ಹಾಕ್ಕೊತಾ ಇದ್ದೀನಿ. ನಾನು ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೊ ಆ್ಯಸ್ ಇಟ್ ಈ ನಿಮ್ಗೆ ಏನು ನಾನು ಇವಾಗ ತೋರಿಸ್ತಾ ಇದ್ದೀನಿ ಅದೇ ರೀತಿಯೇ ನೀವು ಹಾಕ್ಕೊಳ್ಳಿ, ಏನು ಚೇಂಜಸ್ ಇರೋದಿಲ್ಲ ಸ್ನೇಹಿತರೆ. ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಿಮಗೆ. ಸೊ ನೋಡಿ, ಅದು ಕೆಳಗಡೆ ಒಂದು ಲಾಕಿಂಗ್ ಇದೆ, ಈ ಕಡೆ ಸೈಡಲ್ಲಿ ಒಂದು ಲಾಕ್ ಇದೆ, ಎರಡದು ಜಸ್ಟ್ ಒಂದು ಪ್ಲೇಟ್ ಟೈಪ್ ಇರುತ್ತೆ. ಆ ಪ್ಲೇಟ್ಗೆ ಒಂದು ಸ್ಕ್ರೂ ಇದೆ, ಅದನ್ನು ಅದೇ ರೀತಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಮ್ಯಾಕ್ಸಿಮಮ್ ನಿಮಗೆ ಪಿನ್ ಟು ಪಿನ್ ಅದೇ ಹೇಳಿದ್ನಲ್ಲ, ಪ್ರತಿಯೊಂದು ತುಂಬ ಈಸಿ ಮೆಥಡಲ್ಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲೇ ನಾನು ಹೇಳ್ತಾ ಇದ್ದೀನಿ. ನೀವು ಗಮನ ಕೊಟ್ಟು ಕೇಳಿಸ್ಕೊಂಡು ನೋಡಿದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಸ್ನೇಹಿತರೆ. ಮತ್ತು ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಬಂದರೆ ಖಂಡಿತ ನೀವು ನಮಗೆ ಕಾಮೆಂಟ್ ಮಾಡ್ಬೋದು. ನೀವು ಯಾವುದೇ ರೀತಿ ಮುಜುಗರ ಪಡೋದಾಗಲಿ, ಇಲ್ಲ ಏನಾದರೂ ನಿಮಗೆ ಡೌಟ್ ಇದ್ದಾಗ ಯಾವ ರೀತಿಯಪ್ಪ ಕೇಳೋದು ಅಂತ ನೀವು ನಾಚಿಕೆ ಪಡೋದಕ್ಕೆ ಹೋಗಬೇಡಿ, ಧಾರಾಳವಾಗಿ ಕೇಳಿ. ನೀವು ಯಾವುದೇ ಟೈಮಲ್ಲಿ ನಮ್ಗೆ ಕಾಮೆಂಟ್ ಮಾಡಿ, ನಾನು ನಿಮ್ಮ ಕಾಮೆಂಟ್ಗೆ ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡ್ತೀನಿ. ನಿಮಗೆ ಏನೇ ಡೌಟ್ ಇರಲಿ, ಮೇನ್ ಉದ್ದೇಶ ಏನಪ್ಪ ಅಂದರೆ ಪ್ರತಿಯೊಬ್ಬರು ಕಲ್ತ್ಕೊಬೇಕು. ಏನಕ್ಕೆ ಇದೊಂದು ಪ್ಲಾಟ್ಫಾರಮು ಮುಂಚೆಲ್ಲ ಸಿಗ್ತಾ ಇರಲಿಲ್ಲ, ಈಗ ಎಲ್ರಿಗೂ ಸಿಗ್ತಾ ಇರೋದ್ರಿಂದ ಈ ಒಂದು ಪ್ಲಾಟ್ಫಾರಮಿಂದ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ, ಪ್ರತಿಯೊಂದು ನೋಡೋಕ್ಕೆ ಸಿಗುತ್ತೆ. ನೀವು ಅದೇ ರೀತಿ ನೋಡಿ ಮಾಡೋದಕ್ಕೂ ಈಸಿ ಆಗುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ಹೇಳ್ತಾ ಇರೋದು. ಅದೇ ರೀತಿ ನಿಮಗೂ ಗೊತ್ತಿರೋದನ್ನ ನೀವು ಅಷ್ಟು ಇನ್ನೊಬ್ರಿಗೆ ಹೇಳ್ಕೊಡಿ. ನಾನು ಮುಂಚೆಯಿಂದ ಈ ಒಂದು ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಎಲ್ಲರಿಗೂ ಎಲ್ಲನೂ ಒಂದು ಕಲ್ತಿರಲ್ಲ. ಸೊ ಒಬ್ಬೊಬ್ಬರು ಒಂದೊಂದು ಕಲ್ತಿರ್ತಾರೆ, ಆ ಕಲ್ತಿರೋದನ್ನ ಇನ್ನೊಬ್ರಿಗೆ ಹೇಳ್ಕೊಟ್ಟಾಗ ಆ ವಿದ್ಯೆ ಅನ್ನೋದು ನಿಮಗೆ ಇನ್ನೂ ಚೆನ್ನಾಗಿ ಕರಗತ ಆಗುತ್ತೆ. ನೀವು ಅದೇ ರೀತಿ ಬೇರೆಯವರಿಗೂ ಹೇಳ್ಕೊಡಿ, ಅಷ್ಟೇ ನಾನು ಹೇಳೋದು ಸ್ನೇಹಿತರೆ. ಸೊ ಇವು ನೋಡ್ತಾ ಇದ್ರಿ, ಆ ಲಾಕಿಂಗ್ ಡಿವೈಸ್ನ ಹೆಂಗೆ ಕುಂಡಿಸ್ಕೊತಾ ಇದ್ದೀನಿ, ಯಾವ ರೀತಿ ತೆಗೆದ್ರೆ ಅದೇ ರೀತಿಯೇ, ಬಟ್ ಏನು ಕ್ಲೀನ್ ಮಾಡಿ ಆಯಿಲ್ ಹಾಕ್ಕೊಂಡು ಕುಂಡಿಸ್ಕೊಳ್ಳಿ. ಸೊ ನೋಡಿದ್ರೆ ನಾನು ಕುಂಡಿಸಿದ್ದೀನಿ ಈಗ. ಸೊ ನೀವು ನೋಡ್ತಾ ಇದ್ದೀನಿ, ಮತ್ತು ಹೊಸ ನೀಡ್ಲು ಬಾರ್ ತೊಗೊಂಡಿದ್ದೀನಿ, ಅದಕ್ಕೂ ಸಹ ಆಯಿಲ್ ಹಾಕ್ತಾಯಿದ್ದೀನಿ. ಇದು ನಾರ್ಮಲ್ ಮಿಷಿನ್ ಆಯಿಲ್ ಆಗಿರಲಿ, ಇಲ್ಲ ಸ್ವಲ್ಪ ಥಿಕ್ನೆಸ್ ಆಯಿಲ್ ಬರುತ್ತೆ, ಯಾವುದಾದ್ರು ಸರಿ, ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡೋದು. ಇದೇ ಆಯಿಲ್ ಅಂತ ಏನಿಲ್ಲ ಸರ್. ನಿಮ್ಗೆ ಹಾಕ್ಬೇಕಾದ್ರೆ ಕ್ಲೀನ್ ಮಾಡಿ ಆಯಿಲ್ ಹಾಕ್ಕೊಳ್ಳಿ. ನೋಡಿ ಇವಾಗ ಕಾಣಿಸ್ತಾ ಇದೆಯಾ, ನೀಡ್ಲು ಬಾರ್ ಹಾಕ್ತಾಯಿದ್ದೀನಿ. ಸೊ ಏನಿಲ್ಲ, ನೀಡ್ಲು ಬಾರ್ ಹಾಕಬೇಕಾದ್ರೆ ಅಷ್ಟೇ ನಾವು ತೆಗಿಬೇಕಾದ್ರೆ ಯಾವ ರೀತಿ ಹಾಕಿದ್ವಿ, ಈ ಕಡೆ ಲಾಕ್ ಮಾಡಿಕೊಂಡ್ರೆ ಈ ಕಡೆ ಫ್ರೀ ಆಗುತ್ತೆ, ಈ ಕಡೆ ಲಾಕ್ ಮಾಡಿದಾಗ ಈ ಕಡೆ ಲೆಫ್ಟು ರೈಟು ಇದು ವರ್ಕ್ ಇರೋದ್ರಿಂದ ಅದನ್ನ ಕೈಯಲ್ಲೇ ನಾನು ಲಾಕ್ ಮಾಡಿಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಲೆಫ್ಟ್ ಸೈಡ್ದು ಲಾಕ್ ಮಾಡಿಕೊಂಡಾಗ ರೈಟ್ ಸೈಡ್ದು ಓಪನ್ ಆಗುತ್ತೆ, ರೈಟ್ ಸೈಡ್ದು ಲಾಕ್ ಮಾಡಿಕೊಂಡಾಗ ಲೆಫ್ಟ್ ಸೈಡ್ ಓಪನ್ ಆಗುತ್ತೆ. ಸಿಂಪಲ್ ಇಷ್ಟೇ ಈ ಲಾಜಿಕ್, ಇದು ವರ್ಕ್ ಆಗೋ ಲಾಜಿಕ್ಕು. ಅದೆಲ್ಲ ಆದಮೇಲೆ ನೋಡಿ, ಆ ಲಾಕಿಂಗು ಇಲ್ಲಿ ಲಾಕ್ ಆಗುತ್ತೆ. ಮೇಲ್ಗಡೆ ಆ ಪಿನ್ನು ಸ್ಪ್ರಿಂಗ್ ಇರುತ್ತಲ್ಲ, ಅಲ್ಲಿ ಆ ಪಿನ್ನು ಸ್ಪ್ರಿಂಗ್ ನಾವು ಹಾಕ್ಬಿಟ್ಟು ಲಾಕ್ ಮಾಡಿದ್ರೆ ಟಾಪಲ್ಲಿ ಲಾಕ್ ಆಗಿಬಿಡುತ್ತೆ. ಆಮೇಲೆ ನಮ್ಗೆ ಈ ಡಿವೈಸ್ ನಮಗೆ ಲೆಫ್ಟ್ ರೈಟ್ ವರ್ಕ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ನಿಮ್ಗೆ ತೋರಿಸ್ತೀನಿ ಅದನ್ನು. ಅವಾಗ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿದೆ. ಈಗ ನೀಡ್ಲು ಬಾರ್ ಎರಡೂ ಹಾಕಿದ್ದೀನಿ ನಾನು, ಲೆಫ್ಟು ರೈಟು ನೋಡಿ ಕ್ಲೀನಾಗಿ ವರ್ಕ್ ಆಗ್ತಾಯಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ನಾವು ಕರೆಕ್ಟ್ ತರಿಸಿರ್ತಕ್ಕಂಥ ಇದು ಲೋಕಲ್ ನೀಡ್ಲು ಬಾರೆ, ಒರಿಜಿನಲ್ ಅಂತಲ್ಲ. ಸೊ ಅದು ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ ನೋಡಿ. ಮೇಲ್ಗಡೆ ಆಮೇಲೆ ಸ್ಪ್ರಿಂಗ್ ಹಾಕ್ತಾಯಿದ್ದು, ನಾನು ಹೇಳಿದ್ನಲ್ಲ ಟಾಪ್ ಸೈಡ್ ಲಾಕಿಂಗ್ದು ಸ್ಪ್ರಿಂಗ್ ಹಾಕಿ, ಅದಕ್ಕೂ ಸ್ವಲ್ಪ ಆಯಿಲ್ ಹಾಕಿ, ಮತ್ತು ಅದಕ್ಕೆ ಒಂದು ಚಿಕ್ಕದೊಂದು ಪ್ಲೇಟ್ ಇರುತ್ತೆ, ಆ ಪ್ಲೇಟ್ನ ಅದೇ ರೀತಿ ಹಾಕಿ ಸ್ಕ್ರೂ ಹಾಕಿ ಫಿಕ್ಸ್ ಮಾಡೋದು ನೋಡಿ. ಕಾಣಿಸ್ತಾ ಇದೆಯಾ? ಸೊ ಅದೇ ರೀತಿ ಅದು ಯಾವ ರೀತಿ ಇರುತ್ತೆ ಆ್ಯಸ್ ಇಟ್ ಈಸ್. ನಾನು ಮುಂಚೆ ಅಂತ ಅದು ಹೇಳಿದ್ದು, ನೀವು ಬಿಚ್ಚಬೇಕಾದ್ರೆ ಯಾವುದೇ ಮಿಷಿನ್ ಆಗಿರಲಿ, ಇದೇ ಅಂತಲ್ಲ, ಯಾವ ರೀತಿ ಬಿಚ್ಚಿರ್ತೀರಿ ಅದು ನಿಮ್ಮ ಗಮನದಲ್ಲಿ ಸ್ನೇಹಿತರೆ. ಏನಕ್ಕೆ ನಿಮ್ಗೆ ಹಾಕ್ಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಈ ಒಂದು ಲಾಜಿಕ್ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಯಾವುದೇ ಮಿಷಿನ್ ಆಗಿರಲಿ, ನೀವು ಬಿಚ್ಚಬೇಕಾದ್ರೆ ನಿಮ್ಮ ಗಮನದಲ್ಲಿತ್ತು ಅಂದರೆ ಆಗಬೇಕಾದ್ರೆ ಅದೇ ರೀತಿ ನಿಮಗೆ ಮೈಂಡ್ಗೆ ಬಂದ್ಬಿಡುತ್ತೆ. ಸೊ ರಿಪೇರಿ ಮಾಡೋದು ಆಲ್ರೆಡಿ ನಾನು ನೀವು ವಿಡಿಯೋದಲ್ಲಿ ತೋರಿಸ್ತೀನಿ, ಅದೇ ರೀತಿ ಮಾಡ್ಕೊಬೋದು. ಆದರೆ ಯಾವ ಪಾರ್ಟ್ಸ್ ಎಲ್ಲಿ ಬರುತ್ತೆ ಅನ್ನೋದು ನಿಮ್ಗೆ ಒಂದು ಮೈಂಡಿಗೆ ಬರುತ್ತೆ. ಈ ಒಂದು ಸಿಂಪಲ್ ಲಾಜಿಕ್ಕು ನಿಮ್ಗೆ ಹೇಳ್ಕೊಟ್ಟಿದ್ದಷ್ಟೇ, ಇದು ಮೈಂಡಲ್ಲಿ ಇರಲಿ ನಿಮಗೆ. ನೋಡಿ ಇವಾಗ ಫಂಕ್ಷನ್ ನಾನು ಹ್ಯಾಂಡ್ ಮೂಮೆಂಟ್ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಫಿಕ್ಸಿಂಗ್ ಎಲ್ಲ ಆಯಿತು, ಏನೂ ಪ್ರಾಬ್ಲಮ್ ಇಲ್ಲ, ಕ್ಲೀನಾಗಿ ವರ್ಕ್ ಆಗ್ತಾಯಿದೆ. ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ನಲ್ಲ, ಸೊ ಈ ನೀಡ್ಲು ಬಾರ್ ಆಯಿತು. ಸೊ ಇವಾಗ ಶಾಫ್ಟ್ಗೆ ಅದು ಲಾಕಿಂಗ್ ಆಯಿತು. ನಮಗೆ ನೋಡಿ ಈ ಕಡೆಯಿಂದ ಆ ಕಡೆ ಎಲ್ಲ ತೋರಿಸ್ತಾ ಇದ್ದೀನಿ.
ಮತ್ತು ಆಯಿಲ್ ವಿಗ್ಗು ಹಾಕಿದ್ದೀವಿ, ಅದೆಲ್ಲ ಆಯಿತು. ಸೊ ಇವು ನೆಕ್ಸ್ಟ್ ಇದನ್ನು ಫಿಕ್ಸಿಂಗ್ ಮಾಡೋಣ. ಸೇಮ್ ಡಿಟೋ ನಾವು ತೆಗಿಬೇಕಾದ್ರೆ ಯಾವ ರೀತಿ ಮಾಡೋದು ಆಗಬೇಕಾದ್ರೆ ಅದೇ ನೋಡಿ ಪ್ರತಿಯೊಂದಕ್ಕೂ ನಾನು ಹೇಳಿದ್ನಲ್ಲ ಆಯಿಲು ನೋಡಿ, ಅದೆಲ್ಲ ಆಯಿಲ್ ಹಾಕ್ಕೊಂಡು ಅದು ಜಸ್ಟ್ ಅದನ್ನೇ ಪುಷ್ ಮಾಡ್ತಾಯಿದ್ರೆ, ಆಮೇಲೆ ಮೇನ್ ಶಾಫ್ಟ್ ಅಪ್ಪರ್ ಶಾಫ್ಟಲ್ಲಿ ನಿಮಗೆ ಒಂದು ಹೆಡ್ ಪಿನ್ ಇದೆ ನೋಡಿ, ಆ ಹೆಡ್ ಪಿನ್ ಒಳಗಡೆ ಇವಾಗ ನೀಡಲಬಾರ್ದು ಕನೆಕ್ಟಿಂಗ್ ಒಂದು ಲಾಕಿಂಗ್ ಪಿನ್ ಇದೆಯಲ್ಲ, ಅದನ್ನು ಕರೆಕ್ಟಾಗಿ ಆ ಹೆಡ್ ಪಿನ್ ಒಳಗಡೆ ಲಾಕ್ ಆಗಬೇಕು ಆ ಕನೆಕ್ಟಿಂಗು. ಜಸ್ಟ್ ನೀವು ಒಂದು ಫೈಬರ್ ಆಮರ್ಲಿ ಸ್ಕೂಡರಲ್ಲಿ ಹೊಡೆದ್ರೂ ಹೋಗುತ್ತೆ, ನಾನು ಸ್ಕೂಡರಲ್ಲಿ ಹೊಡಿತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಈ ಕನೆಕ್ಟಿಂಗಲ್ಲಿ ನೋಡ್ಕೊಳ್ಳಿ, ಆ ಶಾಫ್ಟು ನೀಡಲಬಾರ್ ಶಾಫ್ಟು ಇಲ್ಲಿ ಕನೆಕ್ಟ್ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಅದು 5mm ಅಲಂಕಿ ಇರುತ್ತೆ. ಸೊ ಅದರೊಳಗಡೆ ಜಸ್ಟ್ ಇಲ್ಲಿ ಕುಂಡಿಸ್ಕೊಂಡು ಆ ಕಡೆಯಿಂದ ಪುಷ್ ಮಾಡಿದ್ರೆ ಅದರೊಳಗಡೆ ಲಾಕ್ ಆಗಿಬಿಡುತ್ತೆ. ಆಮೇಲೆ ಟ್ಯೂನಪ್ಪಲ್ಲಿ ಏನಾರ ಪ್ಲೇ ಇತ್ತು ಅಂದರೆ ಟ್ಯೂನಪ್ಪೆಲ್ಲ ಆಮೇಲೆ ಮಾಡ್ಕೊಬೋದು. ಜಸ್ಟ್ ಫಸ್ಟ್ ಕುಂಡಿಸ್ಕೊಳ್ಳಿ, ನಿಮಗೆ ಈಸಿ ಆಗಲಿ ಅಂತ ಉದ್ದೇಶಕ್ಕೆ ಹೇಳ್ತಾ ಇರೋದು. ಫಸ್ಟೇ ಎಲ್ಲ ಟೈಟ್ ಮಾಡೋಕೆ ಹೋಗಬೇಡಿ. ನೋಡಿ ಹೆಡ್ ಪಿನ್ ಒಳಗಡೆ ಆ ಕನೆಕ್ಟಿಂಗು ಕೂತ್ಕೊಂಡಿದೆ, ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಹಿಂದೆಗಡೆನೂ ಅಷ್ಟೇ ಆ ಕನೆಕ್ಟಿಂಗಲ್ಲೂ ಬಾಟಮಿಂದ ಬಂದಿರತಕ್ಕಂಥ ಆ ಒಂದು ಶಾಫ್ಟಿಂದ ಇದು ಕನೆಕ್ಟ್ ಆಗಿರುತ್ತೆ, ಈ ನೀಡಲಬಾರ್ ಶಾಫ್ಟ್ದು. ಓಕೆನಾ. ಸೊ ಇಲ್ಲಿ ನೀವು ನೋಡ್ತಾ ಇದ್ದಾರೆ. ಮತ್ತು ಆಯಿಲ್ ವಿಗ್ನು ನಾನು ಹಾಕಿದ್ನಲ್ಲ, ಅದನ್ನ ಕರೆಕ್ಟಾಗಿ ಆ ಹಿಂದೆಗಡೆ ಈ ನೀಡಲಬಾರ್ ಶಾಫ್ಟ್ ಹಿಂದೆನೇ ಜಸ್ಟ್ ಅಲ್ಲೊಂದು ಸ್ಪೇಸ್ ಇರುತ್ತೆ, ಆ ಜಾಗದಲ್ಲಿ ಅದು ಇಟ್ಬಿಟ್ರೆ ಇನ್ ಕೇಸ್ ಆಯಿಲ್ ಇದು ವಿಗ್ ಸಿಸ್ಟಮಲ್ಲಿ ಇದು ಟ್ಯಾಂಕ್ ಇಲ್ಲ ನಮ್ಮದು ಈ ಮಾಡಲು, ಎಲ್ಲ ಮಾಡಲು ಒಂದೇ ಥರ ಇರೋದಿಲ್ಲ, ಅದು ನೀವು ನೋಡ್ಕೊಳ್ಳಿ ಒಂದ್ಸಲ. ಇದು ಆಯಿಲು ಮಿನಿ ಲೂಬ್ರಿಕೇಷನ್ ಇದೆ. ಸೊ ಅದನ್ನ ನಾನು ಅದೇ ರೀತಿ ಆ ವಿಗ್ ಸಿಸ್ಟಮ್ನಲ್ಲಿ ಅದನ್ನ ಬಿಟ್ಟಿದ್ದೀನಿ ನೋಡಿ, ಎಲ್ಲವುದು ಪಾರ್ಟ್ಗೂ. ಮತ್ತು ನೀಡಲಬಾರ್ ಕನೆಕ್ಟಿಂಗ್ ಹೇಳಿದ್ನಲ್ಲ ಅದನ್ನು ಅಷ್ಟೇ. ಮತ್ತು ಟೇಕಪ್ ಲಿವರು ನೀವು ನೋಡಿದ್ರಿ, ಆ ಟೇಕಪ್ ಲಿವರ್ ಅಷ್ಟೇ ಆ ಪಿನ್ ಒಳಗಡೆ ಹಾಕಿ ಟೇಕಪ್ ಲಿವರ್ ಮೇಲಿಂದ ಹಾಕ್ಕೊಂಡು ಅದಕ್ಕೊಂದು ಲಾಕಿಂಗ್ ಪಿನ್ ಬರುತ್ತೆ, ಆ ಪಿನ್ ಹಾಕೊಂಡ್ಬಿಟ್ರೆ ಸೊ ನಿಮಗೆ ಟೇಕಪ್ ಲಿವರು ಲಾಕ್ ಆಗುತ್ತೆ ನೋಡಿ. ಆ ಪಿನ್ ನಾನು ಹೇಳಿದ್ನಲ್ಲ, ಇದು ಟೇಕಪ್ ಲಿವರ್ ಲಾಕಿಂಗ್ ಪಿನ್ ಇದು. ಸೊ ಅದನ್ನ ಅದೇ ರೀತಿ ಅಲ್ಲಿ ಕುಂಡಿಸ್ಕೊಂಡು ಎಲ್ಲ ಅಷ್ಟೇ ಮೀಡಿಯಮ್ ಟೈಟ್ ಮಾಡ್ಕೊಳ್ಳಿ. ನಿಮಗೆಲ್ಲ ಪ್ಲೇ ಏನೂ ಇಲ್ಲ, ಎಲ್ಲ ಒಂದು ಸರಿ ಕ್ರಾಸ್ ಚೆಕ್ ಆದಮೇಲೆ ಅದನ್ನ ಫುಲ್ ಟೈಟ್ ಮಾಡ್ಕೊಳ್ಳಿ. ಇದಕ್ಕೆ ಎರಡು ಜಾಗದಲ್ಲಿ ನಿಮಗೆ ಲಾಕಿಂಗ್ ಬರುತ್ತೆ. ಟೇಕಪ್ ಲಿವರ್ದು ಪಿನ್ಗೆ ಟಾಪಲ್ಲಿ 2 ಸ್ಕ್ರೂ ಇರುತ್ತೆ, ಬ್ಯಾಕ್ ಸೈಡಲ್ಲಿ 1 ಸ್ಕ್ರೂ ಇರುತ್ತೆ. ಇದು ನೀವು ಒಂದ್ಸಲ ತುಂಬ ಹುಷಾರಾಗಿ ನೋಡ್ಕೊಳ್ಳಿ, ಯಾಕಂದರೆ ಒಂದೊಂದು ಸೈಡ್ ನಾವು ಮಿಸ್ ಆಗೋ ಸಾಧ್ಯತೆ ಇಲ್ಲ ಅಂತಲ್ಲ, ಬರೀ 2 ಸ್ಕ್ರೂ ಇರುತ್ತೆ ಅಂದ್ಬಿಟ್ಟು 2 ಸ್ಕ್ರೂ ತೆಗಿತೀವಿ ಮತ್ತೆ ಬರಲ್ಲ, ಹೊಡಿತಾ ಇರ್ತೀವಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ನಮಗೂ ಆಗಿದೆ. ಸೊ ನಿಮಗೂ ಆಗಬಾರ್ದು ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಸಾಮಾನ್ಯ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ನಿಮ್ಗೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಟಾಪಲ್ಲಿ ನೋಡಿ 2 ಸ್ಕ್ರೂ ಲಾಕಿಂಗು, ಅದೇ ರೀತಿ ಬ್ಯಾಕ್ ಸೈಡಲ್ಲಿ 1 ಸ್ಕ್ರೂ ಇರುತ್ತೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ಡಿಟೋ ಫ್ರಂಟಲ್ಲಿ ಟಾಪಲ್ಲಿ ಯಾವ ರೀತಿ 2 ಸ್ಕ್ರೂ ಇರುತ್ತೋ ಬ್ಯಾಕಲ್ಲಿ 1 ಸ್ಕ್ರೂ, ಅದು ಒಂದು ಸ್ಲಾಟ್ ಕೂತ್ಕೊಳುತ್ತೆ, ಇನ್ನು 2 ಸ್ಕ್ರೂ ಹಾಗೆ ಕೂತಿರುತ್ತೆ, ಅದೇನು ಇದಿರಲ್ಲ. ಸೊ ಇದು ನೋಡ್ಕೊಳ್ಳಿ ಹಾಗೆ. ಸೊ ಅದೇ ರೀತಿ ನೀವು ಟೈಟ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ, ಸೊ ಅದನ್ನ ಬಟ್ ಪ್ರತಿಯೊಂದಕ್ಕೂ ನಾನು ಆಯಿಲ್ ಹಾಕಿ ಟೈಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ತುಂಬ ಹಳೆ ಮಿಷಿನು, ಮತ್ತು ಇದು ಮಿನಿ ಲೂಬ್ರಿಕೇಷನ್ ಇರೋದ್ರಿಂದ ನಾನು ಹೇಳಿದ್ನಲ್ಲ ಪ್ಲೇ ಇದೆಯಾ ಆಮೇಲೆ ಟ್ಯೂನ್ ಅಪ್ ಮಾಡ್ಕೊಬೋದು ಅಂತೇಳಿ. ಸೊ ನೋಡಿ ಇವಾಗ ಅದು ನಿಮಗೆ ಪ್ಲೇ ಕಾಣಿಸ್ತಾ ಇದೆ ಟೇಕಪ್ ಲಿವರ್ದು. ಸೊ ಇದನ್ನು ಲೂಸ್ ಮಾಡಿಕೊಂಡು ಟಾಪಲ್ಲೂ ಲೂಸ್ ಮಾಡಿಕೊಂಡು ಮತ್ತು ಆ ಪಿನ್ನನ್ನು ಸ್ವಲ್ಪ ಪ್ರೆಸ್ ಮಾಡಿ ಮತ್ತು ಸ್ಕ್ರೂ ಟೈಟ್ ಮಾಡಿ, ಆವಾಗ ನಿಮಗೆ ಆ ಪ್ಲೇ ಅವಾಯ್ಡ್ ಆಗಿಬಿಡುತ್ತೆ. ನೋಡಿ ನಾನು ಪ್ರೆಸ್ ಮಾಡ್ತಾಯಿದ್ದೀನಿ ನೋಡಿ, ಸೇಮ್ ಡಿಟೋ ಅದೇ ರೀತಿ ಪ್ರೆಸ್ ಮಾಡಿ ಮತ್ತು ನೀವು ಮೇಲ್ಗಡೆ ಸ್ಕ್ರೂ ಟೈಟ್ ಮಾಡ್ಕೊಂಡು 3 ಸ್ಕ್ರೂ ಟೈಟ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಪ್ಲೇ ಬರಲ್ಲ. ನೋಡಿ ಇವಾಗ ಕಾಣಿಸ್ತಾ ಇದೆಯಾ, ಈಗ ಪ್ಲೇ ಇಲ್ಲ. ಇಷ್ಟೇ ಪ್ರತಿಯೊಂದು ನಿಮಗೆ. ಏನಕ್ಕೆ ನಾನು ಇದೆಲ್ಲ ಪಿನ್ ಟು ಪಿನ್ ಹೇಳ್ತಾ ಇದ್ದೀನಿ ಅಂದರೆ, ಹೊಸದಾಗಿ ಮಾಡೋಂಥವ್ರಿಗೆ, ಹೊಸದಾಗಿ ಯಾರು ಮೆಕ್ಯಾನಿಕ್ ಕೆಲಸ ಕಲಿತಾ ಇದ್ದವ್ರಿಗೆ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೆ. ಮತ್ತು ಇದು ನೀಡಲಬಾರ್ ಮೇಲ್ಗಡೆ ಲಾಕಿಂಗ್ ಸ್ಕ್ರೂಸ್ ಅಂತ ಬರುತ್ತೆ, 2 ಸೇಫ್ಟಿ ಡಿವೈಸ್ ಅಂದರೆ ಸೇಫ್ಟಿ ಪರ್ಪಸ್ಗೋಸ್ಕರ. ಇದು ಒಂದು 4mm ಅಲಂಕಿ ಸೈಜ್ ಇದೆ. ಇದು ಡಬಲ್ ಅಂದರೆ 2 ಸ್ಕ್ರೂ, 2 ನೀಡಲಬಾರ್ಗೂ 2 ಸ್ಕ್ರೂ ಇರುತ್ತೆ. ಫುಲ್ ನೀಡಲಬಾರ್ ಮೇಲೂ ಆ ಸ್ಕ್ರೂಗೆ ಹೊಡಿಬಾರ್ದು, ಗ್ಯಾಪು ಬರಬಾರ್ದು. ಜಸ್ಟ್ ಆ ಲೆವೆಲ್ ಕ್ಲಿಯರೆನ್ಸ್ಗೆ ಇಟ್ಕೊಳ್ಳಿ. ಏನಕ್ಕೆ ಟಾಪಿಗೆ ಬಂದರೆ ಮೇಲೆ ಹೋಗಬಾರ್ದು ಅಂತ ಒಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಆ ಸ್ಕ್ರೂ ಕೊಟ್ಟಿರ್ತಾರೆ ಅಷ್ಟೇ, ಬೇರೆ ಇನ್ನೇನಿಗೂ ಅಲ್ಲ. ಅದು ಅಂದರೆ ಟಚ್ ಆಗಬಾರ್ದು ಅದಕ್ಕೆ. ಆ 2 ಸ್ಕ್ರೂ ಎಷ್ಟು ಕರೆಕ್ಟಾಗಿ ಆ ನೀಡಲಬಾರ್ ಬಂದರೆ ಜಸ್ಟ್ ಒಂದು 1mm ಅಷ್ಟು ಗ್ಯಾಪ್ ಇಟ್ಕೊಳ್ಳಿ. ಆಮೇಲೆ ಆ ಸ್ಕ್ರೂ ಅಲ್ಲಿಗೆ ಇಟ್ಕೊಂಡು ಮತ್ತು ಟಾಪಲ್ಲಿ ಅದೇ ರೀತಿ 2 ಸ್ಕ್ರೂ ಅದ್ರ ಮೇಲೆ ಲಾಕಿಂಗ್ ಪರ್ಪಸ್ ಕೊಟ್ಟಿರ್ತಾನೆ. ನೀವು ನೋಡಿ ನಾನು ನಿಮ್ಗೆ ತೋರಿಸ್ತೀನಿ, ಆ್ಯಸ್ ಪರ್ ಡಿಟೋ ಮಾಡ್ಕೊಳ್ಳಿ ಸ್ನೇಹಿತರೆ, ಆರಾಮಾಗಿ ಮಾಡ್ಬೋದು, ಏನೂ ನಿಮಗೆ ಪ್ರಾಬ್ಲಮ್ ಆಗೋಲ್ಲ. ಜಸ್ಟ್ ಆ ನೀಡಲಬಾರ್ ಒಳಗಡೆ ನಿಮಗೆ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡಿದ್ದೀನಿ ಸ್ನೇಹಿತರೆ. ನೀವು ಅಲ್ಲಿ ಪ್ರಾಕ್ಟಿಕಲಾಗಿ ನೀವು ಮಿಷಿನಲ್ಲಿ ಟ್ರೈ ಮಾಡೋದು ನಿಮ್ಗೆ ಒಂದ್ಸಲ ಅರ್ಥ ಆಗುತ್ತೆ. ಬಟ್ ಪ್ರೊಸೀಜರ್ ಇದೇನೆ, ಏನೂ ಚೇಂಜಸ್ ಇರೋದಿಲ್ಲ. ಸೊ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಟಾಪ್ ಸೈಡಿಗೆ ಮತ್ತೆ ಆ 2 ಸ್ಕ್ರೂ ಏನು ಫಿಟ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಆ ಸ್ಕ್ರೂ ಲೂಸ್ ಆಗಬಾರ್ದು ಅಂತ ಉದ್ದೇಶಕ್ಕೋಸ್ಕರ ಮತ್ತೆ 2 ಲಾಕಿಂಗ್ ಸ್ಕ್ರೂ ಕೊಟ್ಟಿರ್ತಾನೆ. ಅದು ಸೇಮ್ ಸೈಜ್ ಸ್ಕ್ರೂನೇ ನೋಡ್ಕೊಳ್ಳಿ ಅದೇ ರೀತಿ. ಬಟ್ ಏನೇ ಆಗಬೇಕಾದ್ರೂ ಒಂದ್ಸಲ ನಾನು ನೋಡಿ ಹ್ಯಾಂಡ್ ವಿಲ್ ನಾನು ರೊಟೇಷನ್ ಮಾಡಿ ಆಗ್ತಾಯಿದ್ದೀನಿ. ಏನಕ್ಕೆ ಅಂದರೆ ಎಲ್ಲ ಟಚ್ ಆಗ್ತಾ ಇದೆಯಾ ಅಂತೇಳಿ ಚೆಕಿಂಗ್ ಪರ್ಪಸ್ ಇದು. ಯಾಕಂದರೆ ನಾವೆಲ್ಲ ಫುಲ್ ಟೈಟ್ ಮಾಡಿ ಏನು ನೋಡಿದ್ರೆ ರನ್ ಮಾಡೋದಕ್ಕಿಂತ ಪ್ರತಿಯೊಂದು ಒಂದು ಪ್ರಾಕ್ಟಿಕಲಾಗಿ ನೋಡಿಕೊಂಡೇ ಮಾಡಿ. ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಾ. ಸೊ ನೋಡಿ ಮತ್ತೆ ನಾನು ಹೇಳಿದ್ನಲ್ಲ ಅದರ ಮೇಲೆ 2 ಸ್ಕ್ರೂ ಲಾಕಿಂಗ್ ಸ್ಕ್ರೂ ನೋಡಿ, ಅದನ್ನು ಟೈಟ್ ಮಾಡೋದು. ಇದು ಅಷ್ಟೇ, ಇದು ಫುಲ್ ಟೈಟ್ ಮಾಡಿಬಿಟ್ರೆ ಆ ಕೆಳಗಡೆ ಸ್ಕ್ರೂನು ಅಲ್ಲಿ ಶೇಕ್ ಆಗೋಲ್ಲ, ಲೂಸು ಆಗೋಲ್ಲ, ಇದು ಮೇಲ್ಗಡೆನೂ ಲಾಕ್ ಆಗಿರುತ್ತೆ. ಆ್ಯಸ್ ಇಟ್ ನೋಡಿ, ಏನು ಚೇಂಜಸ್ ಇಲ್ಲ. ನನಗೆ ಅದೇ ಹೇಳಿದ್ನಲ್ಲ, ಅಲ್ಲಿ ನಾನು ಏನೇನು ಮಾಡಿದ್ನೋ ನಿಮಗೆ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅದೇ ರೀತಿ.
ಎಸ್ಪೆಷಲಿ ಹೊಸಬ್ರಿಗೆ ನಾನು ಹೇಳ್ತೀನಲ್ಲ, ಯಾವುದೇ ಕಾರಣಕ್ಕೂ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತಕ್ಕಂಥ ಪಾಯಿಂಟ್ ನಿಮ್ಗೆ ಅರ್ಥ ಆಗದೇ ಇರ್ಬೋದು. ಯಾಕಂದರೆ ನೀವು ಸ್ಟಾರ್ಟಿಂಗಿಂದ ನೋಡಿ, ಸೆಂಟ್ರಲ್ ಏನೋ ಸ್ವಲ್ಪ ಸ್ಕಿಪ್ ಮಾಡಿಬಿಟ್ರೆ ನಿಮಗೇನು ಅರ್ಥ ಆಗುತ್ತೆ ಹೇಳಿ? ಆ ಉದ್ದೇಶಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನಿಮಗೆ ಒಳ್ಳೆಯದಕ್ಕೋಸ್ಕರ. ನಾನು ಕಲ್ತಿದ್ದೀನಿ ಬಿಡು, ನಾನು ಹೇಳಿದ್ದೀನಿ, ಅವ್ರು ಮಾಡಿದ್ರು ಬಿಡೋದು ಅವ್ರ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದರೆ ಏನು ಪ್ರಯೋಜನ ಇಲ್ಲ ಸ್ನೇಹಿತರೆ. ನಾನು ಹೇಳಿದ್ದು ಅಟ್ಲೀಸ್ಟ್ ನಿಮ್ಗೆ ಅರ್ಥ ಆಯಿತು ಅಂದರೆ, ಬಿಡಪ್ಪ ನಾನು ಹೇಳಿದ್ದು 4 ಜನಕ್ಕೆ ಅರ್ಥ ಆಗಿದೆಯಲ್ಲ, ನಮಗೂ ಒಂದು ಖುಷಿ ಇರುತ್ತೆ ಅಷ್ಟೇ. ಅದು ನಮಗೆ ಎಲ್ಲರಿಗೂ ಎಲ್ಲ ರೀತಿ ಒಂದೇ ಇದರಲ್ಲಿ ನಾವು ಹೇಳೋಕ್ಕೆ, ನಮ್ಮ ಜಾಗದಲ್ಲಿ ಇರ್ತಕ್ಕಂಥವ್ರು ನಾವು ಹೇಳಿಕೊಟ್ಟು ಇದೇ ರೀತಿ ಮಾಡಿರ್ತೀವಿ. ನಾವು ಏನೇ ಮಾಡಬೇಕಾದ್ರು ಅವ್ರನ್ನೆಲ್ಲ ಜೊತೆಲಿ ಇಟ್ಕೊಂಡು ಈಗ ಮಾಡಿರ್ತೀವಿ. ವಿಡಿಯೋ ಮಾಡಬೇಕಾದ್ರೂ ಅಷ್ಟೇ ಅವ್ರಿಗೆ ಹೇಳ್ಕೊಟ್ಟೆ ನಾನು ಈಗ ಮಾಡ್ತಾ ಇರೋದು. ಸೊ ಇದು ನಿಮಗೂ ಇನ್ನೂ ಬೇರೆಯವ್ರಿಗೂ ಗೊತ್ತಾಗಬೇಕಂದ್ರೆ ಈ ಒಂದು ಪ್ಲಾಟ್ಫಾರ್ಮಿಂದನೇ ನಮಗೆ ಈಗ ಆಪ್ಷನ್ ಇರೋದ್ರಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಇದು ನೋಡ್ಕೊಳ್ಳಿ, ನೀಡ್ಲ್ ಬಾರ್ ಎಲ್ಲ ಹಾಕಿದ್ದೀವಿ. ಈಗ ನೋಡಿ ನಾನು ಏನು ಟ್ಯೂನ್ ಅಪ್ ಇನ್ನೂ ಮಾಡಿಲ್ಲ ನೋಡಿ. ನಿಮಗೆ ನೀಡ್ಲ್ ಬಾರ್ ಪ್ಲೇ ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಇನ್ನೂ ತೋರಿಸ್ತಾ ಇದೆ ನೋಡಿ. ಫೀಡ್ ಆಗಲ್ಲೂ ನಿಮಗೆ ತೋರಿಸ್ದೆ, ಪ್ಲೇ ಬರ್ತಾ ಇರೋದು ಇಲ್ಲಿನೂ ಕಾಣಿಸುತ್ತೆ ಈ ಕನೆಕ್ಟಿಂಗಲ್ಲಿ. ಈಗೇನು ಮಾಡಿ, ಆ 5mm ಸ್ಕ್ರೂ ಹೇಳಿದೆಯಲ್ಲ ಅದನ್ನು ಲೂಸ್ ಮಾಡಿಕೊಂಡು ಆ ಕಡೆಯಿಂದ ಶಾಫ್ಟ್ನ, ನೀಡ್ಲ್ ಬಾರ್ ಶಾಫ್ಟ್ನ ಪ್ರೆಸ್ ಮಾಡಿಕೊಂಡು ಈ ಕಡೆಯಿಂದ ಈ ಕನೆಕ್ಟಿಂಗ್ನು ಪ್ರೆಸ್ ಮಾಡಿ ಇಟ್ಕೊಂಡು ಆ ಅಲಂಕಿ ಸ್ಕ್ರೂನ ಟೈಟ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ, ಆ ಪ್ಲೇ ಏನು ಬರ್ತಾಯಿತ್ತಲ್ಲ ಅದು ಸ್ಟಾಪ್ ಆಗುತ್ತೆ. ಝೀರೋ ಕ್ಲಿಯರೆನ್ಸ್ ಸ್ನೇಹಿತರೆ, ಜಾಸ್ತಿ ಫುಲ್ ಟೈಟ್ ಆಗ್ಬಾರ್ದು. ಫುಲ್ ಟೈಟರ್ ನೀಡ್ಲ್ ಬಾರ್ ಟೈಟ್ ಆಗ್ಬಿಡುತ್ತೆ, ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಫುಲ್ ಲೂಸು ಆಗಬಾರ್ದು, ಜಸ್ಟ್ ಝೀರೋ ಕ್ಲಿಯರೆನ್ಸಲ್ಲಿ ಅದು ಹಾಕೊಂಡ್ರೆ ನೀಡ್ಲ್ ಬಾರ್ ಕರೆಕ್ಟಾಗಿ ಅದು ನಿಮಗೆ ಬಂದ್ಬಿಡುತ್ತೆ. ಅದೆಲ್ಲ ಆದಮೇಲೆ ಸೊ ನಾವು ಇನ್ನೇನು ಬೇರೆ ಪಾರ್ಟ್ಸ್ ಇದೆಯಲ್ಲ ಅದನ್ನೆಲ್ಲ ಏನು ಬಿಚ್ಚಿದ್ವಿ ಅದೆಲ್ಲ ಹಾಕೋಣ. ಏನು ನಾವು ಪ್ರೆಸರ್ ಬಾರ್ದು, ಆ ಶಾಫ್ಟ್ದು ಎಲ್ಲ ಕನೆಕ್ಟಿಂಗು, ಆ ಬಾರು ಎಲ್ಲ ಹಾಕೋಣ. ಇನ್ನು ಆ್ಯಸಿಟಿ ಏನು, ಯಾಕಂದರೆ ಇದೆಲ್ಲ ಕಂಪ್ಲೀಟ್ ಆಯಿತು. ನೀಡ್ಲ್ ಬಾರ್ ಹಾಕೋ ಪ್ರೊಸೀಜರ್ ಏನಿತ್ತು ಸಂಪೂರ್ಣ ಡೀಟೇಲ್ಸ್ ನಾನು ತೋರಿಸಿದ್ದೀನಿ. ಇನ್ನೇನಿದ್ರು ಔಟ್ರ್ ಪಾರ್ಟ್ಸು ಮತ್ತು ಇನ್ನರ್ ಪಾರ್ಟ್ಸು ಸಣ್ಣ ಪುಟ್ಟ ಏನಿದೆಯೋ ಆ ಬಿಚ್ಚಿರೋದನ್ನೆಲ್ಲ ಹಾಕ್ಕೊಳ್ಳಿ. ನೋಡಿ ಇವಾಗ ಆ ಕನೆಕ್ಟಿಂಗು ಪ್ರೆಸರ್ ಬಾರ್ದು ಅದು ಹಾಕ್ಕೊಂಡಾಯಿತು. ಅದೆಲ್ಲ ಆದಮೇಲೆ ನೀವು ನೋಡ್ತಾ ಇದ್ದಿದ್ದು ಏನು ಲೆಫ್ಟ್ ಟು ರೈಟು, ಅಲ್ಲೂ ನೀಡ್ಲ್ ಬಾರ್ ಮೆಕಾನಿಸಮ್ ಅಂತ ಹೇಳಿದ್ನಲ್ಲ ನಾನು, ಲೆಫ್ಟ್ ಟು ರೈಟ್ ಡಿವೈಸ್ ಯಾವ ರೀತಿ ವರ್ಕ್ ಆಗುತ್ತೆ ಅದ್ರದ್ದು ಪಾರ್ಟ್ ಇದು ಔಟ್ರಲ್ ಪಾರ್ಟ್ಸು. ಇನ್ನರ್ ಪಾರ್ಟ್ಸ್ ಆಲ್ರೆಡಿ ನಾವು ಅದರಲ್ಲಿ ಫಿಕ್ಸ್ ಮಾಡಿದ್ದೀವಿ. ಔಟ್ರ್ ಪಾರ್ಟ್ ಅದೆಲ್ಲ ಫಿಕ್ಸ್ ಮಾಡಿಕೊಂಡು ಸೊ ಆ ಲಿಂಕ್, ಆ ಒಂದು ಪಿನ್ ಬರುತ್ತೆ ಹೇಳಿದ್ನಲ್ಲ ನೀಡ್ಲ್ ಬಾರ್, ಇದರಲ್ಲಿ ಒಂದು ಪಿನ್ ಬರುತ್ತೆ ಅದು ರೊಟೇಷನ್ ಮಾಡೋದಕ್ಕೆ. ಆ ಪಿನ್ನನ್ನು ಇದು ಕರೆಕ್ಟಾಗಿ ಇದರೊಳಗೆ ಲಾಕ್ ಮಾಡ್ಕೊಬೇಕು. ಅದನ್ನು ನಿಮಗೆ ಇನ್ನು ಮುಂದೆ ನಾನು ಸ್ಕ್ರೂ ಫಿಟ್ ಮಾಡ್ತೀನಿ, ಫ್ರಂಟಲ್ಲಿ ನಿಮಗೆ ಕಾಣುತ್ತೆ, ಅದನ್ನು ತೋರಿಸ್ತೀನಿ. ಸೊ ನೋಡ್ಕೊಳ್ಳಿ, ಸಮ್ ಆ್ಯಸಿಟಿ ನಾನು ಹೇಳಿದ್ನಲ್ಲ ಏನೇನು ಬಿಚ್ಚಿದ್ವೋ ಅದನ್ನ ಅದೇ ರೀತಿ ಫಿಟ್ ಮಾಡಿಕೊಂಡು ಆ ಸ್ಕ್ರೂನ ಟೈಟ್ ಮಾಡ್ಕೊಳ್ಳಿ. ಇಲ್ಲಿ ಕಾಣಿಸ್ತದೆ ನೋಡಿ ಫ್ರಂಟಲ್ಲಿ ಆ ಲಾಕಿಂಗ್ ಡಿವೈಸ್ನ ತಂದು ಈ ಪಿನ್ ಒಳಗಡೆ ಲಾಕ್ ಮಾಡಿಕೊಂಡು ಆ ಸ್ಕ್ರೂ ಟೈಟ್ ಮಾಡ್ಕೊಳ್ಳಿ. ಸಿಂಪಲ್. ಅದಾದಮೇಲೆ ನೋಡಿ ಇವಾಗ ಲೆಫ್ಟ್ ಟು ರೈಟ್ ನೀವು ವರ್ಕ್ ಮಾಡಿದ್ರೆ ನೀಡ್ಲ್ ಬಾರ್ ಫಂಕ್ಷನ್ ಆಗುತ್ತೆ ನೋಡಿ. ಅದು ನೋಡಿ ನಾನು ಜಸ್ಟ್ ಪುಷ್ ಮಾಡಿದ್ರೆ ಅದು ಓಪನ್ ಆಗುತ್ತೆ, ರಿಲೀಸ್ ಆಗುತ್ತೆ. ಸೊ ಇವಾಗ ನೋಡಿ ನಿಮಗೆ ಲೆಫ್ಟ್ ಟು ರೈಟ್ ವರ್ಕ್ ಆಗ್ತಾ ಇದೆ, ನೀಡ್ಲ್ ಬಾರ್ ಕಾಣಿಸ್ತಾ ಇದೆಯಾ ಸ್ನೇಹಿತರೆ? ಅಂದರೆ ನಾವು ಇಷ್ಟೊತ್ತು ಏನು ವರ್ಕ್ ಮಾಡಿದ್ದೀವಿ ಅದು ಸಂಪೂರ್ಣವಾಗಿ ಸಕ್ಸಸ್ ಆಗಿದೆ. ಅಂದರೆ ನಾವು ಮಾಡಿರೋ ವರ್ಕು ಕಂಪ್ಲೀಟ್ ಆಗಿದೆ, ಕರೆಕ್ಟಾಗೂ ಇದೆ ಅಂತ ಅರ್ಥ. ಯಾಕಂದರೆ ಇದು ವರ್ಕ್ ಆಗಲಿಲ್ಲ ಅಂದರೆ ನಿಮಗೇನೋ ಡಿವೈಸಲ್ಲಿ ಪ್ರಾಬ್ಲಮ್ ಇದೆ ಅಂತೇಳಿ. ಸೊ ವರ್ಕ್ ಆಗ್ತಾಯಿದೆ, ಲೆಫ್ಟು ವರ್ಕ್ ಆಗ್ತಾಯಿದೆ, ರೈಟು ವರ್ಕ್ ಆಗ್ತಾಯಿದೆ, ಮತ್ತು ಎರಡೂ ವರ್ಕ್ ಆಗ್ತಾಯಿದೆ. ಅದನ್ನು ನೋಡಿ ಇವಾಗ ನೋಡಿ ಲೆಫ್ಟ್ ವರ್ಕ್ ಆಯಿತು, ಇವಾಗ ರೈಟು ಚೆಕ್ ಮಾಡೋಣ. ಸೊ ಕಾಣಿಸ್ತಾ ಇದೆ, ರೈಟು ಬಾರು ವರ್ಕ್ ಆಗ್ತಾಯಿದೆ. ಸೊ ನೋಡಿದಿರಿ ಯಾವ ರೀತಿ ವರ್ಕ್ ಆಯಿತು. ಸೊ ಮತ್ತು ಅದು ಪುಷ್ ಮಾಡಿದ್ರೆ ಸೆಂಟ್ರ್ ಬಂತು ಅಂದರೆ ಎರಡೂ ನೀಡ್ಲ್ ಬಾರು ಒಂದೇ ಟೈಮ್ ರನ್ ಆಗುತ್ತೆ. ಸೊ ಇಷ್ಟೇ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ. ಸೊ ಅಂದರೆ ನೀಡ್ಲ್ ಬಾರ್ ಪ್ರೊಸೀಜರ್ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಅದೆಲ್ಲ ಆದಮೇಲೆ ಸೊ ನೀವು ಫೇಸ್ ಕವರು ಮತ್ತು ಬ್ಯಾಕ್ ಕವರು ಎಲ್ಲ ಫಿಟ್ ಮಾಡ್ಬೋದು. ಸೊ ಅದಾದಮೇಲೆ ಇನ್ನು ಉಳಿದಿದ್ದು ನೆಕ್ಸ್ಟ್ ಪಾರ್ಟಲ್ಲಿ ನಾನು ಏನು ಮಾಡ್ತೀನಿ, ನಿಮಗೆ ಫೀಡಿಂಗ್ ಟೈಮ್ ಇರ್ಬೋದು, ಉಕ್ಸೆಟ್ ಟೈಮಿಂಗು ಮತ್ತು ಕೆಲವೊಂದು ಲಾಜಿಕ್ಸ್ ಇದೆ ಈ ಡಬಲ್ ನೀಡ್ಲಲ್ಲಿ. ಆ ಲಾಜಿಕ್ಸ್ ತುಂಬ ಇಂಪಾರ್ಟೆಂಟ್ ಲಾಜಿಕ್ಸ್ ಆಗಿರೋದ್ರಿಂದ ಅದನ್ನು ನಿಮಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ನನಗೆ ಗೊತ್ತಿದ್ದಂಗೆ ಆ ಲಾಜಿಕ್ಸ್ನ ಇದುವರೆಗೂ ಯಾರೂ ವಿಡಿಯೋ ಮುಖಾಂತರ ಯಾರೂ ಹೇಳ್ಕೊಟ್ಟಿಲ್ಲ ಅನಿಸುತ್ತೆ. ಸೊ ನೀವು ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಆ ಲಾಜಿಕ್ಸ್ ನಾನು ಹೇಳಿದ್ದು ನಿಜ ಅನಿಸಿದ್ರೆ ನಾನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲ ಪಾರ್ಟ್ 2 ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ನೆಚ್ಚಿನ RJ ಟೆಕ್ ಲೈಫ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ಹೊಸ ವಿಷಯಗಳೊಂದಿಗೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು.